ದೇವಶೆಟ್ಟಿಹಳ್ಳಿ ಗ್ರಾಮದಲ್ಲಿ ವರಸಿದ್ದಿ ವಿನಾಯಕ ಗೆಳೆಯರ ಬಳಗದ ಪಕ್ಷಾತೀತ ಜಾತ್ಯತೀತ ಧರ್ಮಾತೀತ 2ನೇ ವರ್ಷದ ದಸರಾ ಗಣಪತಿ ಉತ್ಸವ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಿರುರಂಗ ನಾರಾಯಣಸ್ವಾಮಿ ಹಾಗೆ ಕೆಪಿಸಿಸಿ ಯೂತ್ ಕಾಂಗ್ರೆಸ್ ಮನೋಜ್ ಗೌಡ ಮತ್ತು ಚಂದ್ರೇಗೌಡ ಸೇರಿದಂತೆ ಇನ್ನಿತರ ಮುಖಂಡರು ಭಾಗಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ವಾಗಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದೇವಶೆಟ್ಟಿಹಳ್ಳಿ ಗ್ರಾಮದಲ್ಲಿ ವರಸಿದ್ದಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಗ್ರಾಮದ ಶ್ರೇಯಸ್ಸು ಮತ್ತು ಸಮೃದ್ಧಿ ಶಾಂತಿಗಾಗಿ ದಸರಾ ಗಣಪತಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಗ್ರಾಮದ ಶಾಂತಿ ಸಮೃದ್ಧಿಗಾಗಿ 2ನೇ ವರ್ಷ ಆಯೋಜನೆ ಮಾಡಿದ್ದು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಗ್ರಾಮದ ಯುವಕರು, ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಅದ್ಭುತವಾದ ಸೆಟ್ಟನ್ನು ಹಾಕುವ ಮುಖಾಂತರವಾಗಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ 3 ದಿನಗಳ ಕಾಲ ಪೂಜೆಯನ್ನು ಸಲ್ಲಿಸಿ ಅದ್ದೂರಿ ವಿಸರ್ಜನಾ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇನ್ನು 2ನೇ ದಿನದ ವೇದಿಕೆ ಕಾರ್ಯಕ್ರಮದ ಅಂಗವಾಗಿ ರಸಮಂಜರಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದು, ಹಲವಾರು ಕಲಾವಿದರು ಅದ್ಭುತವಾದ ಗೀತೆ ಮತ್ತು ನೃತ್ಯಗಳನ್ನು ಆಡುವ ಮುಖಾಂತರ ಗ್ರಾಮದ ಮಕ್ಕಳು ಕೂಡ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ರಂಜಿತಾ ಸಂತೋಷ್ ಅವರು, ಗ್ರಾಮ ಪಂಚಾಯಿತಿ ಸದಸ್ಯರು, ಉದ್ಯಮಿಗಳು ಹಾಗೂ ಮತ್ತೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾದ DC ಕುಮಾರ್ ಅವರು ಮತ್ತು ಗ್ರಾಮದ ಯುವ ಮುಖಂಡರಾದ ಸಂತೋಷ್, ರವಿ, ಸಂದೀಪ್, ಮಂಜುನಾಥ್, ಶ್ರೀನಿವಾಸ್, ರವಿಕುಮಾರ್, ಸಾಗರ್, ಉಮೇಶ್, ಕುಮಾರ್, ನಾರಾಯಣಸ್ವಾಮಿ, ನಾಗೇಶ್, ಸುಬ್ರಹ್ಮಣಿ, ಪ್ರೇಮ್, ಶಿವಶಂಕರ್, ಲಕ್ಷ್ಮೀನಾರಾಯಣ ಸೇರಿದಂತೆ ಗ್ರಾಮದ ಎಲ್ಲ ಯುವಕರು, ಮುಖಂಡರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಗಮಿಸಿದ್ದ ಅತಿಥಿಗಳನ್ನು ವರಸಿದ್ದಿ ವಿನಾಯಕ ಗೆಳೆಯರ ಬಳಗ ಮತ್ತು ಗ್ರಾಮಸ್ಥರ ಪರವಾಗಿ ಅಭಿನಂದಿಸಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಉದ್ಯಮಿಗಳಾದ ರಂಜಿತಾ ಸಂತೋಷ್ ರವರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ 2 ವರ್ಷಗಳಿಂದ ಗ್ರಾಮದ ಎಲ್ಲ ಯುವಕರು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ದಸರಾ ಗಣಪತಿ ಉತ್ಸವವನ್ನು ಹಮ್ಮಿಕೊಂಡಿದ್ದು, ಗ್ರಾಮದ ಶಾಂತಿ ಸುಭಿಕ್ಷೆಗಾಗಿ ಈ ಒಂದು ಆಚರಣೆಯನ್ನು ಮಾಡುತ್ತಿದ್ದೇವೆ. ಕಾಳಿ ಉತ್ಸವ, ಬೆಂಕಿ ನೃತ್ಯ ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು 3 ದಿನಗಳ ಕಾಲ ಏರ್ಪಡಿಸಿ 3ನೇ ದಿನ ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ವಿಸರ್ಜನೆಯನ್ನು ಮಾಡುತ್ತೇವೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಗ್ರಾಮದ ಯುವಕರು, ಗ್ರಾಮಸ್ಥರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈ ಒಂದು ದಸರಾ ಮಹೋತ್ಸವದಲ್ಲಿ ಪ್ರತಿನಿತ್ಯ ಕೂಡ ಅನ್ನದಾನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು, ಗ್ರಾಮಸ್ಥರು ಭಕ್ತಿ ಭಾವಗಳಿಂದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಎಂದರು.
ನವರಾತ್ರಿ ಗಣೇಶೋತ್ಸವ ಉತ್ಸವಗಳ ಅಂಗವಾಗಿ ದೇವಶೆಟ್ಟಳ್ಳಿ ಗ್ರಾಮದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗ ವತಿಯಿಂದ 2ನೇ ವರ್ಷದ ಗಣೇಶ ಚತುರ್ಥಿ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಹಮ್ಮಿಕೊಂಡಿರೋ ಉದ್ದೇಶ ಏನಂದರೆ ಕಳೆದ 2 ವರ್ಷದಿಂದ ಇದು ನಂಬ್ಕೊಂಡಿದ್ದೀವಿ. ಸಣ್ಣ ಪುಟ್ಟ ಊರಲ್ಲಿ ಏನೇನೇ ಯಾರ ಮಧ್ಯೆ ಆದರೂ ಸಣ್ಣ ಪುಟ್ಟ ಮನಸ್ತಾಪಗಳಿದ್ರೆ ಎಲ್ಲ ಹೋಗಿ ಬೆರೆತು ಪಕ್ಷಾತೀತವಾಗಿ ಈ ಕಾರ್ಯಕ್ರಮನ ಮಾಡಬೇಕಂತೇಳಿ ನಾವು ನಮ್ಮ ಹುಡುಗರೆಲ್ಲ ಸೇರಿ ಇದನ್ನು ಮಾಡಿದ್ವಿ. ಇದರಲ್ಲಿ ಯಾವುದೇ ರೀತಿ ರಾಜಕೀಯ ಇನ್ನೊಂದು ಮತ್ತೊಂದು ಏನೂ ಇಲ್ಲ. ಎಲ್ಲರೂ ದೇವಶೆಟ್ಟಳ್ಳಿ ಗ್ರಾಮಸ್ಥರು ಎಲ್ಲರೂ ಬಂದು ಇದಕ್ಕೆ ಸಹಕರಿಸಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ದೇವರ ಆಶೀರ್ವಾದ ಇರಲಿ. ಇದೇ ರೀತಿ ಮುಂದೇನೂ ನಡ್ಸ್ಕೊಂಡು ಹೋಗಬೇಕು ಅಂತೇಳಿ ದೇವಶೆಟ್ಟಳ್ಳಿ ಗ್ರಾಮಸ್ಥರ ಮುಖಾಂತರ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತಿದ್ದೀವಿ. 26, 27, 28, 26ನೇ ತಾರೀಕು ಕಾಳಿ ಉತ್ಸವ ಇಟ್ಕೊಂಡಿದ್ವಿ. ಇವತ್ತು 27ನೇ ತಾರೀಕು ಸುಗಮ ಸಂಗೀತ ಇಟ್ಕೊಂಡಿದ್ವಿ. ನಾಳೆ ವಿಸರ್ಜನೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆಮೇಲೆ ಪ್ರತಿದಿನವೂ ಇಡೀ ಊರಿಗೆ ಅನ್ನದಾನ ವ್ಯವಸ್ಥೆ, ಊಟದ ವ್ಯವಸ್ಥೆ ಇದೆ. ಸುಮಾರು 400ರಿಂದ 500 ಜನಕ್ಕೆ ಊಟದ ವ್ಯವಸ್ಥೆ ಇಟ್ಕೊಂಡಿದ್ದೀವಿ. ಕಂಪ್ಲೀಟ್ ಎಂಟೈರ್ ಅರ್ಧ ಕಿಲೋಮೀಟ್ರ್ ಲೈಟಿಂಗ್ಸ್ ಬಿಟ್ಟು ಒಂದು ಹಬ್ಬದ ರೀತಿ ಮಾಡಿದ್ದೀವಿ. ಇದಕ್ಕೆ ಸಹಕರಿಸಿದಂಥ ಎಲ್ಲ ಗ್ರಾಮಸ್ಥರಿಗೂ, ನನ್ನ ಸ್ನೇಹಿತರಿಗೂ, ಇದು ಒಬ್ಬರಿಂದ ಮಾಡೋಂಥ ಕಾರ್ಯಕ್ರಮ ಅಲ್ಲ. ಇಡೀ ಊರಲ್ಲಿ ಹಿರಿಯರು ಮತ್ತೊಬ್ಬರು ಸ್ನೇಹಿತರು ಎಲ್ಲರೂ ಸೇರಿ ಮಾಡಿರೋಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಾದ್ರೆ ಮೇಯ್ನಾಗಿ ಯೂತ್ಸು ತುಂಬಾ ಸಹಾಯ ಮಾಡಿದ್ದಾರೆ. ಅವ್ರಿಗೆ ಎಂಟೈರ್ ಟೀಮ್ಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಈ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ತಿರುರಂಗ ನಾರಾಯಣ ಸ್ವಾಮಿ ಅವರು ಬಂದಿದ್ದರು. ಆವಾಗಲೇ ಯಾರು ಬಂದಿದ್ರಪ್ಪ? ಜಿಲ್ಲಾಧ್ಯಕ್ಷ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರು, ಅವ್ರ ಹೆಸರು ಚಂದ್ರೇಗೌಡರು ಅವ್ರು ಬಂದಿದ್ದರು. ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮನೋಜ್ ಗೌಡ್ರು ಬಂದಿದ್ದರು. ಆನಂದ್ ಅವ್ರು ಬಂದಿದ್ದರು. ಗ್ರಾಮ ಪಂಚಾಯತಿ ಸದಸ್ಯರುಗಳು, ಊರಿನ ಹಿರಿಯ ಮುಖಂಡರಾದಂಥ ಚಿನ್ನಣ್ಣವರು, ಮಾಜಿ ಮೆಂಬರ್ಗಳು, ಎಲ್ಲ ಗಣ್ಯ ವ್ಯಕ್ತಿಗಳು ಬಂದಿದ್ದರು ಸರ್. ಹೇಳ್ಬೇಕಾ? ವಿಘ್ನೇಶ್ವರ ಎಲ್ಲ ಗ್ರಾಮಸ್ಥರಿಗೂ ಒಳ್ಳೇದು ಮಾಡಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವ್ರನ್ನ ಇನ್ನೂ ಹೆಚ್ಚು ರೀತಿ ಆಯಿಸ್ಲಿ ಅಂತೇಳಿ ಈ ಮುಖಾಂತರ ಕೇಳ್ಕೊತೀವಿ.